ನಾವಿವತ್ತು ಮಲ್ಲೇಶ್ವರಂನಲ್ಲಿದ್ದೀವಿ. ಮಲ್ಲೇಶ್ವರಂನಲ್ಲಿರುವಂತಹ ಜನರಿಗೆ ಕೇಳುವಂತಹ ಪ್ರಶ್ನೆ ಏನು ಅಂತಂದರೆ, ನಿಮ್ಮ ಕ್ಷೇತ್ರದಲ್ಲಿರುವಂತಹ ಶಾಸಕರು ಸರಿಯಾಗಿ ಕೆಲಸ ಮಾಡ್ತಿದ್ದಾರಾ, ನಿಮ್ಗೆ ಯಾವುದಾದ್ರು ಕೆಲಸ ಪೆಂಡಿಂಗ್ ಇಟ್ಟಿದ್ದಾರಾ, ಜನಸಾಮಾನ್ಯರಿಗೆ ಸಿಗೋ ಥರ ಇದ್ದಾರಾ ಅಥವಾ ಇಲ್ವಾ ಅನ್ನೋದನ್ನು ಜನರ ಬಾಯಲ್ಲಿ ಕೇಳಿ ತಿಳ್ಕೊಳ್ಳುವಂತಹ ಕೆಲಸವನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ. ಸೊ ಜನರು ಏನು ಹೇಳ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್, ನಿಮ್ಮ ಕ್ಷೇತ್ರ ಮಲ್ಲೇಶ್ವರಂ ಕ್ಷೇತ್ರ, ಅಶ್ವಥ್ ನಾರಾಯಣ್ ಅವ್ರ ಕೆಲಸ ಹೇಗೆ ನಡೀತಾ ಇದೆ? ಚೆನ್ನಾಗೇನೋ ನಡೀತಾ ಇದೆ. ನಾವು ಮಲ್ಲೇಶ್ವರ ಅಲ್ಲ, ನಾವು ಇರೋದು ಮಧ್ಯದಲ್ಲಿ ವಸಂತಪುರ. ಹೌದಾ? ಈಗ ನಮ್ಮ ಮಗ ಎಲ್ಲಿದ್ದಾನೆ. ಸೊ ನಿಮಗೆ ನಿಮ್ಮ ಯಶವಂತಪುರ ಕ್ಷೇತ್ರದ MLA ಇಷ್ಟ ಆಗ್ತಿದ್ದಾರೆ? ಯಶವಂತಪುರದ ಅಲ್ಲ, ನಮ್ಮದು ವಸಂತಪುರ. ಓಕೆ. ಅಲ್ಲಿಂದ ನಾವು ಇಲ್ಲಿ ಬಂದಿರೋದು. ಓಕೆ. ಅಲ್ಲೂ ಇಲ್ಲ ಇಷ್ಟ ಆಗ್ತಾರೆ, ಕೃಷ್ಣಪ್ಪ ಅಂದ್ಬಿಟ್ಟು. ಇಲ್ಲೂ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಶ್ವಥ್ ನಾರಾಯಣ. ಸೊ ನೆಕ್ಸ್ಟ್ ಎಲೆಕ್ಷನ್ನಿಗೆ ಏನು ಸರ್ ಕತೆ? ನೆಕ್ಸ್ಟ್ ಎಲೆಕ್ಷನ್ ಕತೆ ಏನಿಲ್ಲ, ಇವರೇ ಬರೋದು. ಪಕ್ಕಾ ಫಿಕ್ಸು? ಪಕ್ಕಾ ಫಿಕ್ಸ್. ಓಕೆ. ಹೆಂಗೆ ಹೇಳ್ತೀರಾ? ಹೌದು, ಆ ಥರ ಟ್ರೆಂಡ್ ಇದೆ ಮೇಡಮ್. ಇಲ್ಲಿ ಏನಾಗಿದೆ ಅಂದರೆ, ಅಯ್ಯರು ಬ್ರಾಹ್ಮಿಣ್ಸು ಜಾಸ್ತಿ, ಅರ್ಥ ಆಯ್ತಾ? ಅವರು ಯಾವತ್ತೂ BJPನ ಬಿಟ್ಕೊಡೋದಿಲ್ಲ. BJPನಲ್ಲಿ ಯಾರು ನಿಂತರೂ ಹೊರಟು. ಓಕೆ, ನಮಸ್ಕಾರ. ಓಕೆ. ಮಲ್ಲೇಶ್ವರಂ ಕ್ಷೇತ್ರದ MLA ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ? MLA ಅಶ್ವಥ್ ನಾರಾಯಣ್ ಗೊತ್ತಾಗ್ಬಿಡಿ, ಎಕ್ಸ್ ಚೀಫ್ ಮಿನಿಸ್ಟ್ರು, ಡೆಪ್ಟಿ. ಓಕೆ. ಓಕೆನಾ? ಇದು ಸುಮಾರು ಒಂದು 4 ವರ್ಷ 5 ವರ್ಷ ನೋಡಿದ್ದೀನಿ ಪಾರ್ಕು. ನಮಗೆ ಕೆಲಸ ಇಲ್ದಿರೋ ಟೈಮಲ್ಲಿ ಬಂದು ಸೈಲೆಂಟಾಗಿ ಕೂತಿದ್ದು. ಇಷ್ಟ ಆಗ್ತಿದೆ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ? ಈಸ್ಟ್ ಪಾರ್ಕ್ ಆರ್ ವೆಸ್ಟ್ ಪಾರ್ಕ್ ಓಕೆ ಹೆಸರು. ಓಕೆ. ನಿಜವಾದ ಕರೆಕ್ಟಾದ ಹೆಸರು ವಾಲ್ಮೀಕಿ. ಇಷ್ಟ ಆಗ್ತಿದೆ ಅಲ್ವಾ ನಿಮಗೆ? ಓಕೆ. ಓಕೆನಾ? ಮಲ್ಲೇಶ್ವರಂ ಕ್ಷೇತ್ರದಲ್ಲಿ MLA ಅವ್ರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ? ಗೊತ್ತಿಲ್ಲ ಮೇಡಮ್, ನಾವು ಮಲ್ಲೇಶ್ವರಂ ಅವರಲ್ಲ. ಹೌದು, ನಿಮ್ಮ ಯಾವ ಕ್ಷೇತ್ರ ಸರ್? ವಿದ್ಯಾನಂದಪುರ. ಓಕೆ. ಅಲ್ಲೆಲ್ಲ ಓಕೆನಾ? ಓಕೆ. ಕೃಷ್ಣ ಬೈರೇಗೌಡರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ, ಇಷ್ಟ ಆಗ್ತಿದೆ. ಸೊ ನೆಕ್ಸ್ಟು ಏನಾಗುತ್ತೆ ಸರ್ 2028 ಎಲೆಕ್ಷನ್? ಯಾರು ಗೊತ್ತು? ಯಾರಿಗೆ ಗೊತ್ತು? ಗೊತ್ತಿಲ್ಲ. ರಾಜಕೀಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಂದರೆ ಅವರಂತ ಮೂರ್ಖರು ಇನ್ನೊಬ್ಬರಿಲ್ಲ. ನಿಮ್ಮ ಮೀಡಿಯಾದವ್ರಿಗೆ ಬೇಕಾಗುತ್ತೆ, ಬಟ್ ನಮಗೆ ಬೇಕಾಗಿಲ್ಲ ಅದು. ಬೇಡ. ಓಕೆ. ವರ್ಕಿಂಗ್ ಪೀಪಲ್ ನಮ್ಮ ಕೆಲಸ ಏನಾಯ್ತು ಅದು ನೋಡ್ಕೊಂಡು ಯಾವ ರಾಜಕೀಯ ಪಕ್ಷ ಬಂದ್ರೂ ಯಾರನ್ನು ಉದ್ಧಾರ ಮಾಡಲ್ಲ ಅವರು. ಅವ್ರು ಉದ್ಧಾರ ಆಗೋಕ್ಕೋಸ್ಕರ ಮಾಡ್ತಾರೆ. ಲೀವ್ ಇಟ್. ಓಕೆ. ಸೊ ಕೃಷ್ಣ ಬೈರೇಗೌಡರು ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾ ಹೇಗೆ? ಓಕೆ, ಮಾಡ್ತಾ ಇದ್ದಾರೆ. ಇದಕ್ಕೆ ಮೊದಲಿದ್ದವ್ರಿಗಿಂತ ಇವ್ರು ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ಅಷ್ಟೇ. ಇಷ್ಟ ಆಗ್ತಿದೆ. ಹಾಂ, ಮಸ್ತೆ ಮೇಡಮ್ ಹೇಳಿ. ಸೊ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರು ಸರಿಯಾಗಿ ಕೆಲಸ ಮಾಡ್ತಿದ್ದಾರಾ? ಯಾರು? ಅಶ್ವಥ್ ನಾರಾಯಣ? ಹೌದು. ಹಾಂ, ಮಾಡ್ತಿದ್ದಾರಲ್ಲ. ಓಕೆ. ಇಷ್ಟ ಆಗ್ತಿದೆಯಾ? ಹಾಂ, ಓಕೆ. ಏನು ಇಷ್ಟ ಆಗ್ತಿದೆ? ಬಟ್ ಅಂದರೆ ಈಗ ನಾಟ ಇನ್ನೂ ಮಾಡಬೇಕು, ಇನ್ನೂ ಸಾಕಾಗಲ್ಲ. ಬಟ್ ಅದಕ್ಕೆ ಓಕೆ, ಈಸ್ ಬೆಟರ್. ಏನು ಬದಲಾವಣೆ ತಂದ್ಕೊಳ್ಬೇಕು? ಬದಲಾವಣೆ ಎಷ್ಟು ಕಮೆಂಟ್ ಮೀಟ್ ಎಲ್ಲ ಸಿಟಿಸನ್ಸ್ನ ಮೀಟ್ ಮಾಡಬೇಕು ಆವಾಗ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಇದು ಮಾಡಿಕೊಂಡು ಸಮರೈಸ್ ಮಾಡಿ ಅದ್ರ ಪ್ರಕಾರ ಹೋಗ್ಬೇಕು. 2028 ಏನಾಗುತ್ತೆ? ಒನ್ ಮೋರ್ ತಗೊಂತೀನಿ. 2028 ಎಲೆಕ್ಷನ್ ಬಗ್ಗೆ ಏನಾದರೂ ಚೇಂಜಸ್ ಆಗುತ್ತೆ. ಯಾವ ಥರ ಆಗುತ್ತೆ? ಯಾಕಂದರೆ ಜನಗಳು ದೇ ವಾಂಟ್ ಸಮ್ ಚೇಂಜ್ನು, ನೀವೇ ದೇ ವಿಲ್ ಚೇಂಜ್ ಅಗೇನ್. ಮೋಸ್ಟ್ಲಿ ಚಾನ್ಸಸ್ ಇದೆ ಇವರೇ ಬರಲಿಕ್ಕೆ. ಸೊ ಇವಾಗ ಓಕೆ ಅಲ್ವಾ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ? ಓಕೆ, ಬಟ್ ಸ್ಟಿಲ್ ಇಂಪ್ರೂವ್ಮೆಂಟ್ ಹ್ಯಾಸ್ ಟು ಬಿ ಡನ್ ಸ್ಟಿಲ್. ಯಾಕಂದರೆ ಪಾರ್ಕ್ ಇರ್ಬೋದು, ಸಣ್ಣ ಕೆಲವೆಲ್ಲ ಯಾವುದು ಕೇರ್ ತೊಗೊಳ್ತಾ ಇಲ್ಲ, ಕೆಲವೆಲ್ಲ ಕ್ಲೀನ್ನೆಸ್ಸು ಹೈಜಿನಿಕ್ಕು ಇವೆಲ್ಲ ಮಾಡಬೇಕು. ಯಾಕಂದರೆ ಇಟ್ ವಿಲ್ ಲೀಡ್ ಟು ಅನ್ನೆಸರಿ ಡಿಸೀಸಸ್ ಅಲ್ವಾ. ನೋಡಿ, ಎಲ್ಲ ಕ್ಲೀನಾಗಲ್ಲ, ಕಸ ತೆಗೆದು ಕಸ ಅಲ್ಲೇ ಹಾಕ್ಬಿಟ್ಟಿರ್ತಾರೆ. ಅಂದರೆ ಅವರೆಲ್ಲ ಇದು ಮಾಡೋಕ್ಕಲ್ಲ, ಅಟ್ಲ ಕನ್ಸರ್ನ್ ಇವರು ಮಾಡಬೇಕು. ಮಾಡ್ತಾ ಇದ್ದಾರೆ, ಪರವಾಗಿಲ್ಲ, ಇಸ್ ಗುಡ್. ಬಟ್ ಸ್ಟಿಲ್ ಹ್ಯಾಸ್ ಟು ಗೋ ಇನ್ ಡೀಪ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರಾ? ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಶ್ವಥ್ ನಾರಾಯಣ್ ಬಂದಾದಮೇಲೆ ಸ್ವಲ್ಪ ಡೆವಲಪ್ಮೆಂಟ್ಸ್ ಕಾಣ್ತಾ ಇದ್ದೀವಿ. ನಾನು ಇಲ್ಲಿ ಲೋಕಲ್ ರೆಸಿಡೆಂಟು ಮತ್ತು ಅವ್ರಿಗೆ ಸಪೋರ್ಟರ್ ಕೂಡ. ಆದರೆ ಕ್ಷೇತ್ರ ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗ್ತಾ ಇದೆ. ಏನೋ ಚೇಂಜಸ್ ಮಾಡ್ಕೊಳ್ಬೇಕಾ? ಚೇಂಜಸ್ ಅಂದರೆ ಮಾಮೂಲಿಯಾಗಿ ರೋಡು ರಿಪೇರಿ ಅವೆಲ್ಲ ಹೆಚ್ಚು ಮಳೆ ಆಗಿರೋದ್ರಿಂದ ಎಲ್ಲ ಶಾಸಕರಿಗೂ ಅನ್ವಯಿಸುತ್ತದು. BJP ಆಗಲಿ ಕಾಂಗ್ರೆಸ್ ಆಗಲಿ, ಅದು ರೋಡ್ ಡೆವಲಪ್ಮೆಂಟ್ಸು, ಡಾರ್ ಹಾಕೋದು,
ಡಾಂಬರೀಕರಣ ಅವೆಲ್ಲ ಮಾಡಬೇಕಾಗತ್ತೆ. ಶಾಲೆ ಕಾಲೇಜುಗಳ ಆವರಣದಲ್ಲಿ ಕೆಲವು ತಿಂಡಿ ಪದಾರ್ಥ ನಿಷೇಧ ಮಾಡಬೇಕು. ಈಗ ಈ ಪಾನಿಪುರಿ ಎಲ್ಲಿಂದನೋ ಬಂದಿರ್ತಾನೆ, ಕ್ಲೈನ್ಲಿನೆಸ್ ಇರೋದಿಲ್ಲ, ಆ ಮಕ್ಕಳು ತಿನ್ನುತ್ತವೆ, ಅದು ಎಜಾರ್ಡಸ್ ಹೆಲ್ತ್ಗೆ. ಯಾರ ಮನೆ ಮಕ್ಕಳಾದರೂ ಓದಕ್ಕೆ ಬಂದಿರ್ತಾರೆ, ಅವ್ರ ಭವಿಷ್ಯ ಮುಖ್ಯ ಆಗುತ್ತೆ. ಐಸ್ ಕ್ರೀಮ್ ಪಾರ್ಲರ್ಗಳು, ಬಾರ್ ಆ್ಯಂಡ್ ರೆಸ್ಟೋರೆಂಟು 10 ಹೆಜ್ಜೆಗೆ ಒಂದೊಂದಿದೆ, ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ಎಲ್ಲ ಕ್ಷೇತ್ರಕ್ಕೂ, ನಮ್ಮ ಮಲ್ಲೇಶ್ವರ ಒಂದೇ ಅಂತಲ್ಲ, ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು. ಒಂದು ಸ್ಕೂಲು, ಲೈಬ್ರರಿ ಹೆಚ್ಚಾಗಿ ಆಗಬೇಕು. ದೇವಸ್ಥಾನದ್ದು ಕ್ಷೇತ್ರ ಅಂತಲೇ ಹೇಳಬೇಕು ನಮ್ಮ ಮಲ್ಲೇಶ್ವರ. ಇಂಥ ಜಾಗದಲ್ಲಿ ಕೆಲವೆಲ್ಲ ಹೇಳಬಾರ್ದು, ಅನ್ಟುವರ್ಡ್ಸ್ ಇನ್ಸಿಡೆಂಟ್ಸ್ ಎಲ್ಲ ನಡೀತಾ ಇದೆ. ಶಾಲಾ ಪರಿಸರದಲ್ಲಿ ಕೆಲವು ಡ್ರಗ್ಸ್ ಮಾಫಿಯಾಗಳೆಲ್ಲ ಎಂಟರ್ ಆಗ್ತಾ ಇದ್ದಾರೆ. ಈ ಮಕ್ಕಳಿಗೆ, ಸಣ್ಣ ಹೆಣ್ಮಕ್ಳಿಗೆ ಅಮಿಷ ಒಡ್ಡಿ ಕೆಲವು ಅಚಾತುರ್ಯಗಳು ಕಾರಣ ಆಗ್ತಾ ಇದೆ. ಕೆಲವು ಬೆಳಕಿಗೆ ಬರ್ತಾ ಇದೆ, ಕೆಲವು ಬರ್ತಾ ಇಲ್ಲ. ನಾನು ಧೈರ್ಯವಾಗಿರೋ, ನಾನು ಪೇರೆಂಟಾಗಿ ನಾನು ಕಂಪ್ಲೇಂಟ್ ಕೊಟ್ಟರೆ ಲಾಡ್ಜ್ ಆಗುತ್ತೆ. ಕೆಲವರು ಮಾನಕ್ಕೆ ಎದುರುಕೊಂಡು ಕೆಲವರು ಕೊಡ್ತಾ ಇಲ್ಲ. ಇದೆಲ್ಲ ಮುಂದೆ ಆಗಬಾರ್ದು. ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. BJP ಶಾಸಕರು ಒಬ್ಬರೇ ಅಲ್ಲ, ನಮ್ಮ ನಗರದ ಎಲ್ಲ ಶಾಸಕರಿಗೂ ಅನ್ವಯಿಸೋ ಹಾಗೆ ಹೇಳ್ತಾ ಇದ್ದೀನಿ. ಸೊ ನಮ್ಮ ಕ್ಷೇತ್ರ ಸಂಬಂಧಪಟ್ಟಾಗೆ ಮಲ್ಲೇಶ್ವರ ತುಂಬ ಡೆವಲಪ್ ಆಗಿದೆ. ನಮ್ಮ ಅಶ್ವಥ್ ನಾರಾಯಣ್ ಮಾತು ಉಳಿಸ್ಕೊಳ್ತಾರೆ. ಮಾಡ್ತಾ ಇದ್ದಾರೆ ಮೇಡಮ್, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಷ್ಟ ಅಂತಂದರೆ ಹಂಗೆ ನೋಡಿದ್ರೆ ಮಲ್ಲೇಶ್ವರಂ ಆಲ್ರೆಡಿ ಡೆವಲಪ್ಡ್ ಇದೆ. ಸೊ ಎಜುಕೇಷನ್ ಇದರಲ್ಲೇ ಸ್ವಲ್ಪ ಇದು ಮಾಡಬೇಕು. ಈಗ ಮೊದಲು ಇಷ್ಟು ಕಮರ್ಷಿಯಲ್ ಆ ಥರ ಇರಲಿಲ್ಲ. ಮಲ್ಲೇಶ್ವರಂ ಇಸ್ ಎ ಡಿಫ್ರೆಂಟ್ ಟ್ರೆಡಿಷ್ನಲ್ ಏರಿಯಾ. ಸೊ ಈಗ ಓವರ್ ಕಮರ್ಷಿಯಲೈಸೇಷನ್ ಆಗಿ ಎಲ್ಲ ಸ್ಕೂಲು, ಕಾಲೇಜ್ ಹತ್ರ ಇದು ಎಲ್ಲ ಇದು ಆಗ್ತಾ ಇದ್ದಾವಲ್ವ. ಅದನ್ನು ಸ್ವಲ್ಪ ಇದನ್ನು ಮಾಡಬೇಕು, ಡೆವಲಪ್ ಮಾಡಬೇಕು ಅಥವಾ ಇಂಪ್ರೂವ್ಮೆಂಟ್ ಮಾಡಬೇಕು. ಹೇಳ್ದಂಗೆ ಇದು ಸುತ್ತಮುತ್ತ ಮಾಫಿಯಾ ಥರ ಅನ್ಟುವರ್ಡ್ಸ್ ಇದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ಅದೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಉಳಿದಿದ್ದು ಇನ್ಫ್ರಾಸ್ಟ್ರಕ್ಚರ್ ವೈಸ್ ಆಲ್ರೆಡಿ ಮಲ್ಲೇಶ್ವರಂ ಈಸ್ ಬಿಟ್ ಡೆವಲಪ್ಡ್. ಇಲ್ಲ, ಇಂಪ್ರೂವ್ಮೆಂಟ್ ಅದನ್ನೇ ನಾವೇನು ಕೇಳ್ತಾ ಇದ್ದೀವಿ, ದ್ಯಾಟ್ ಇಟ್ ಸೆಲ್ಫ್ ಈಸ್ ಎ ಬದಲಾವಣೆ ಅಲ್ವಾ. ಬಟ್ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಅವ್ರ ಸರ್ಕಾರ ಬಂದರೆ ಅವ್ರು ಇನ್ನೂ ಮಾಡ್ಬೋದೇನೋ. ಈಗ ಅಷ್ಟು ಅವ್ರ ಕೈಲಾದಷ್ಟು ಮಾಡ್ತಾ ಇದ್ದಾರೆ. ರಿಸಲ್ಟ್ ನೋಡ್ಬೇಕೀಗ. ಇಂಡಿವಿಜುವಲಿ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಇನ್ನು ತೃಪ್ತಿ ಇದೆ. 28 ಅವ್ರು ಬರ್ತಾರೆ, BJP ಬರುತ್ತೆ, ಗ್ಯಾರಂಟಿ ಇದೆ. ಹಾಂ, ಚೆನ್ನಾಗೇ ಮಾಡ್ತಾ ಇದ್ದಾರೆ. ಓಕೆ ಮ್ಯಾಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಪೂರ್ಣಿಮಾ. ಓಕೆ, ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರಾ? ಹೌದು, ಅಂದರೆ ಅವರು ಲಾಸ್ಟ್ ಒಂದು 10 ಇಯರ್ಸಿಂದ ಅವರೇ ಇದ್ದಾರೆ. ಸೊ ಕಮೆಂಡಬಲ್ ಜಾಬ್ ಅಂತ ಹೇಳಿದ್ರೆ, ಈವನ್ ಕೋವಿಡ್ ಟೈಮ್ನಲ್ಲೆಲ್ಲ ತುಂಬ ಸೆಂಟರ್ಸ್ ಓಪನ್ ಮಾಡಿದರು. ಸೊ ದಟ್ ವಾಸ್ ರಿಯಲಿ ಕಮೆಂಡಬಲ್. ಅದು ಬಿಟ್ಟರೆ ಈವನ್ ಬಟ್ ಆಫ್ ಲೇಟ್ ನನಗನ್ಸುತ್ತೆ ಅವರು ತುಂಬ ಇದು ಮುಂಚೆ ಅಂದರೆ ಅವ್ರು ಯಾವಾಗಲೂ ಬಂದು ಅವ್ರು ಕಾಣಿಸ್ತಾ ಇದ್ರು, ಇವಾಗೆಲ್ಲೂ ಕಾಣಿಸೋದೇ ಇಲ್ಲ. ಸೊ ಐ ಡೋಂಟ್ ನೋ ಹೌ ಈಸ್, ಬಟ್ ಹೀಸ್ ಡೂಯಿಂಗ್ ಬೆಟರ್ ದೆನ್. ಕ್ಷೇತ್ರಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾರೆ, ಬಟ್ ಇನ್ನ ಬೇಕು. ಓಕೆ, ಇನ್ನೇನು ಬದಲಾವಣೆ ತಂದುಕೊಳ್ಬೇಕು? ಇನ್ನು ಟ್ರಾಫಿಕ್ನಲ್ಲಿ ಎಷ್ಟು ಫುಟ್ಪಾತ್ಸು, ಇವಾಗ ಸಪೋಸ್ ನಾವು ನಾನು ನನ್ನ ಮಗಳು ನಿರ್ಮಲಾ ರಾಣಿಸಲ್ಲಿ ಓದ್ತಾಳೆ, ಅಲ್ಲಿ Cloud9 ಹಾಸ್ಪಿಟ್ಲ್ ಇದೆ, ಎಲ್ಲ ಕಾರ್ಸು ಹೊರಗಿರುತ್ತೆ, ರೋಡ್ 2 ಸೈಡು ಕಾರ್ ನಿಂತಿರುತ್ತೆ, ಫುಟ್ಪಾತ್ ಇಲ್ಲ. ಫುಟ್ಪಾತಲ್ಲೆಲ್ಲ ಇದು ಡಾಗ್ ವಾಕರ್ಸ್ ಎಲ್ಲ ಇದು ಮಾಡಿ ಗಲೀಜು ಮಾಡಿ ಹೋಗಿರ್ತಾರೆ. ನಮಗೆಲ್ಲ ನಡೆದಾಡೋಕ್ಕೆ ಜಾಗ ಇಲ್ಲ. ನಾವು ಮೇನ್ ರೋಡಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಬೇಕಾಗತ್ತೆ, ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಬೈ ವಾಕ್. ಸೊ ಅಂಥದ್ದು ತುಂಬ ಇದೆ. ಪ್ರಾಬಬ್ಲಿ ಇಫ್ ದೇ ಏನು ಹೇಳ್ತೀರಾ ನೀವು, ಇಫ್ ವಿ ಹ್ಯಾವ್ ಟು ಗಿವ್ ದ ಸಜೆಷನ್ ವಿ ಕ್ಯಾನ್ ಗಿವ್ ಮೋರ್. ಓಕೆ, ರೋಡ್ ಕ್ಲೀನ್ ಇಲ್ಲ, ಮತ್ತು ಇದು ತುಂಬ ಸ್ಟ್ರಿಕ್ಟ್ ಲಾ ಇಲ್ಲ. ವೆದರ್ ಇಟ್ಸ್ ಅ ಸೆಗ್ರಿಗೇಷನ್ ಇರ್ಬೋದು, ವೇಸ್ಟ್ ಸೆಗ್ರಿಗೇಷನ್ ಇರ್ಬೋದು, ಇಲ್ಲ ಇದು ಇವಾಗ ಈ ಮಂತಿಂದ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಏರಿಯಾನಲ್ಲಿ 16th ಕ್ರಾಸಲ್ಲಿ ಇದು ವೆಟ್ ವೇಸ್ಟ್ ಮತ್ತು ಈ ವೇಸ್ಟು. ಹೌದು. ಆಮೇಲೆ ಇದೂ ಅಷ್ಟೇ, ಇದು ಫುಟ್ಪಾತ್ ತುಂಬ ಗಲೀಜು ಮಾಡಿ ಹೋಗ್ತಾರೆ, ಯಾರೂ ಕೇಳೋರಿಲ್ಲ, ಫುಟ್ಪಾತೇ ಇಲ್ಲ. ಎಷ್ಟು ಆಫೀಸಸ್ ಇದೆ ಅವರೆಲ್ಲ ಫುಟ್ಪಾತಲ್ಲಿ ವೆಹಿಕಲ್ ಇರ್ತಾರೆ. ಯೂಶಲಿ ನನ್ನ ಪ್ರಾಬ್ಲಮ್ ಇದು. ಸೊ most of the ladies might be facing one of the problem. Okay, ಅದೊಂದು ಸರಿ ಮಾಡಿ. 2028 ಅಲ್ಲಿ ಮತ್ತೆ ಎಲೆಕ್ಷನ್ ಬರುತ್ತೆ, ಏನು ಅನ್ಸುತ್ತೆ, ಅವ್ರು ಗೆಲ್ತಾರೆ ಅನ್ಸುತ್ತೆ ಏನು? ಹಾಂ, ಅವ್ರು ಗೆಲ್ಬಹುದು, ಬಿಕಾಸ್ he's been there for long, so it's better to be known person and the person who has done the job. Okay, but off late ಸ್ವಲ್ಪ ಮಾಡಬೇಕನ್ಸುತ್ತೆ, ಯಾಕಂದರೆ we are feeling the difference. Okay, thank you ma'am, thank you so much. ಮಾಡ್ತಿದ್ದಾರೆ. Okay, ಏನು ಇಷ್ಟ ಆಯ್ತು?
ಇಲ್ಲಿರೋ ಅಮ್ಯುನಿಟೀಸು ಪಾರ್ಕ್ ಎಲ್ಲ ತುಂಬ ಮೇಂಟೆನೆನ್ಸ್ ಮಾಡಿದೆ. ಆದರೆ ಈ ಪಾರ್ಕ್ ಮಾತ್ರ ಸ್ವಲ್ಪ ಅಷ್ಟೊಂದೇನು ಮೇಂಟೈನ್ ಮಾಡಿಲ್ಲ ಅಲ್ಲಿ ನೋಡಿ. ಎಲ್ಲಂದ್ರೆ ಅಲ್ಲಿ ಕಸ ಬಿದ್ದಿರುತ್ತೆ, ಪ್ಲಸ್ ಮಕ್ಳುಗಳು ಬರ್ತಿರ್ತಾರೆ, ಪ್ಲಸ್ ಸೊಳ್ಳೆಗಳು ಕಾಟಗಳು ಜಾಸ್ತಿ, ಪ್ಲಸ್ ಕಾಲೇಜ್ ಹುಡುಗಿರ್ದೇನೆ ಅವ್ರದ್ದೇನೆ ಇಲ್ಲಿ, ಪ್ಲಸ್ ಯಾರು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಲ್ಲಿ. ಏನಾದ್ರು ಚೂರು ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಅಷ್ಟೇ ಪೊಲೀಸವ್ರು ಬಂದಿರ್ತಾರೆ ಅಲ್ಲಿ. 1 hour 1/2 hour ಇರ್ತಾರೆ, ಮತ್ತೆ ಅವ್ರ ಪಡೆ ಹೊರಟೋಗ್ತಾರೆ, ಮತ್ತೆ ಆಮೇಲೆ ಮತ್ತೆ ಅದೇ ಸ್ಟಾರ್ಟು. ನೈಟ್ ಹೊತ್ತಂತೂ ಈ ಕಡೆ ಬರೋಕ್ಕಾಗೋದೇ ಇಲ್ಲ. ಹೌದಾ? CCTV ಹಾಕ್ಸಕ್ಕೆ ಇವತ್ತು CCTV ಇಲ್ಲಿ ಇರೋ ಸೊಳ್ಳೆಗಳಿಗೆ ಪಾಪ ಮಕ್ಳುಗಳಿಗೆ ಆಡ್ಸಕ್ಕಲ್ಲ. ಇವಾಗೆಲ್ಲ ಇಂಥ ಕಾಯಿಲೆಗಳೆಲ್ಲ ಬಂದಿದೆ, ಆದರೂ ಮೇಂಟೆನೆನ್ಸೇ ಇಲ್ಲ ಅಲ್ಲಿ ಇಲ್ಲಂತೂ. ತುಂಬ ಗಲೀಜಾಗಿ ಮಾಡಿದೆ ಈ ಪಾರ್ಕನ್ನು ಮಾತ್ರ. ಇನ್ನೆಲ್ಲ ಪಾರ್ಕೆಲ್ಲ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಕಡೆ. ಮತ್ತೇನು ಅಭಿವೃದ್ಧಿ ಇಷ್ಟ ಆಯ್ತು ನಿಮಗೆ? ರೋಡ್ ಕ್ಲೀನ್ನೆಸ್ಸು, ಆಮೇಲಿಂದ ಅಲ್ಲಿ ಒಳ್ಳೊಳ್ಳೆ ಈ ಕಡೆ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲನೂ ಅಲ್ಲಿ ನಿಮಗೆ ಏನು ಬೇಕೋ ಎಲ್ಲ ಸಿಗುತ್ತಲ್ಲ, ನಾನ್ ವೆಜ್ ಒಂದು ಬಿಟ್ಟು. ದೇವಸ್ಥಾನ ಏರಿಯಾ ಅಲ್ವಾ ಸರ್? ಆಮೇಲೆ ಟೆಂಪಲ್ ಕೂಡ ಚೆನ್ನಾಗಿದೆ ಈ ಕಡೆ ಎಲ್ಲ. ಅಲ್ಲಿ ಮಲ್ಲೇಶ್ವರಂ ಒಂಥರ ಅಭಿವೃದ್ಧಿ ಆಗೋದು, ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಓಕೆ. ಸತೀಶ್ ಕುಮಾರ್ ಅಂತ. ಓಕೆ, ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರಾ? ಖಂಡಿತ ಯಾವ ರೀತಿ ಇಷ್ಟ ಆಗ್ತಿದ್ದಾರೆ? ಎಲ್ಲ ರೀತಿಯೂ ಇಷ್ಟ ಆಗ್ತಾ ಇದ್ದಾರೆ. ಬಡವ್ರ ಬಗ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಲ್ಲಿ ರೋಡಿಂದಾಗಲಿ ವಾಟ್ರದಾಗಲಿ ಇವತ್ತರೆಗೂ ಯಾವ ಥರ ಪ್ರಾಬ್ಲಮ್ಮು ಇಲ್ಲ. ತುಂಬ ಚೆನ್ನಾಗಿ ಬದಲಾವಣೆ ಮಾಡ್ಕೋಬೇಕಾ ಅವರು? ಸದ್ಯಕ್ಕೆ ನಮ್ಮೆಲ್ಲ ಚೆನ್ನಾಗಿದೆ. ಅವ್ರ ಹತ್ರ ಕೇಳ್ಕೊಳ್ಳೋದ್ರಿಂದ ಅವರೇನು ತಿಳ್ಕೊಂಡು ಮಾಡ್ತಾ ಇದ್ದಾರೆ. ನಮ್ಮನ್ನು ಕೇಳೋ ಅವಶ್ಯಕತೆ ಇಟ್ಕೊಂಡಿಲ್ಲ ಅವರು. ಜನರ ಕೈಗೆ ಸಿಗ್ತಾರಾ? ಖಂಡಿತ ಸಿಗ್ತಾರೆ. ಇವತ್ತು ನಮ್ಮನೆಗೆ ಬನ್ನಿ ಅಂದರೂ ಬರ್ತಾರೆ. ಫ್ರೆಂಡ್ಲಿ ಆಗಿದ್ದಾರೆ. ಫ್ರೆಂಡ್ಲಿ ಆಗಿದ್ದಾರೆ. ಓಕೆ, ಮುಂದಿನ ಸಲ ಎಲೆಕ್ಷನ್ ಅಲ್ಲಿ ಅವರು ಖಂಡಿತ ಖಂಡಿತ ಟಿಕೆಟ್ ಕೊಟ್ರೆ ಖಂಡಿತ ಗೆಲ್ತಾರಾ? 100ಕ್ಕೆ 100. ಯಾಕೆ ಅಷ್ಟೊಂದು ಇಷ್ಟ ಆಗ್ತಾ ಇದ್ದಾರೆ? ಆ ಥರ ಜನರ ಕೈಗೆ ಸಿಗ್ತಾ ಇದ್ದಾರೆ. ನಾವು ಕೇಳೋಕ್ಕಿಂತ ಮೊದಲೇ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ವೃದ್ಧರಿಗೆ ಮೊನ್ನೆ ನಮ್ಮ ಆಟೋ ವ್ಯಾನ್ ಸ್ಕೂಲ್ ವ್ಯಾನ್ ಇದೆಯಲ್ಲ, ಆ ಯೂನಿಯನ್ನವ್ರ ರಿಟೈರ್ಡ್ ಆದ ಪರ್ಸನ್ ಕರೆದು ಒಂದು ಸನ್ಮಾನ ಮಾಡಿ ಅವ್ರಿಗೆಲ್ಲ ಅವ್ರ ಕೈಲಾಗಿ ಸಹಾಯ ಮಾಡಿದ್ದಾರೆ. ಖಂಡಿತ. ಥ್ಯಾಂಕ್ ಯು. ಸರ್, ನಿಮಗೆ ನಮಗೆ ರಾಜಕೀಯದ ಬಗ್ಗೆ ಅಷ್ಟು ರಾಜಕೀಯದಲ್ಲ ಸರ್, ನಿಮ್ಮ ಏರಿಯಾ MLA ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ, ಜನರ ಕೈಗೆ ಸಿಗ್ತಾ ಇದ್ದಾರೆ. ಭಾಳ ಮೆಚ್ಚುಗೆ ಅಂತ ವ್ಯಕ್ತಿ. ಸಾಧಾರಣವಾಗಿ ಒಂದು ಡಾಕ್ಟ್ರ್ ಹತ್ರ ಯಾವ ಥರ ಪೇಷಂಟ್ಸ್ಗಳ್ನ ಯಾವ ಥರ ಟ್ರೀಟ್ ಮಾಡ್ತಾರೆ, ಒಬ್ಬರನ್ನ ದೊಡ್ಡವರು ಚಿಕ್ಕವರು ಅಂತ ಭೇದ ಭಾವ ಇಲ್ದಿರೋ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಹೌದಾ? ಏನೋ ಬದಲಾವಣೆ ತಂದ್ಕೊಳ್ಬೇಕಾ ಅವರು? ಇಲ್ಲ, ಅವರಲ್ಲಿ ಯಾವುದೂ ಆ ಥರ ಕಾಣಿಸ್ತಾ ಇಲ್ಲ. ಸೋಷಲಾಗಿ ಎಲ್ಲರ ಹತ್ರ ಯಾವ ಥರ ಇರಬೇಕು ಅನ್ನೋದು ಇದೆಯೋ ಅವ್ರ ಹತ್ರ ಆ ಥರ ಚೆನ್ನಾಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಏನು ನಾವು ಹೇಳಬೇಕಾಗೇನಿಲ್ಲ. ಸಿಗ್ತಾರೆ, ಖಂಡಿತ ಸಿಗ್ತಾರೆ. ನಮಸ್ತೆ, ನಿಮ್ಮ ಹೆಸರು? ಶಶಿಧರ್. ಓಕೆ, ನಿಮ್ಮ ಕ್ಷೇತ್ರದ MLA ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಶ್ವಥ್ ನಾರಾಯಣ ಅವರು? ಓಕೆ ಮೇಡಮ್, ಅವರು 3rd ಟೈಮ್ MLA ಆಗಿರೋದು ಈಗ. ಸೊ ಮುಂಚೆಗೆಲ್ಲ ಕಂಪೇರ್ ಮಾಡಿದ್ರೆ ಈಸ್ ಜೆಂಟ್ಲ್ಮ್ಯಾನ್. ಡೆವಲಪ್ಮೆಂಟ್ ವರ್ಗೂ ಆ್ಯಸ್ ಪರ್ ಎಕ್ಸ್ಪೆಕ್ಟೇಷನ್ಸ್ ಆಗ್ತಾಯಿದೆ. ನೋಡಿದ್ದೀರಾ, ಸಿಮೆಂಟ್ ರೋಡೆಲ್ಲ ಆಗಿದೆ. 90 ರೋಡ್ ಸೈಡ್ ಇವಾಗ ಮಾಡ್ತಾ ಇದ್ದಾರೆ. ಸೊ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಈಸ್ ಅಪ್ ಟು ದಟ್. ಗುಡ್. ಏನೋ ಬದಲಾವಣೆ ಮಾಡ್ಕೊಳ್ಬೇಕು ಅವರು? ಏನೂ ಇಲ್ಲ, ಸ್ವಲ್ಪ ಮಂತ್ಲಿ ಒನ್ಸು 3 months ಒನ್ಸ್ ಅಟ್ಲೀಸ್ಟ್ ಪಬ್ಲಿಕ್ ಮೀಟಿಂಗ್ಸ್ ಮಾಡಿ ಅವರ ಕುಂದುಕೊರತೆಗಳನ್ನ ವಿಚಾರಿಸ್ಬೇಕು. ಅದೊಂದು ಆಗ್ತಾ ಇಲ್ಲ. ಅದರ್ವೈಸ್ ಓಕೆ, ನಾಟ್ ಬ್ಯಾಡ್. ಓಕೆ, ನಾಟ್ ಬ್ಯಾಡ್. ಜನರ ಕೈಗೆ ಸಿಗ್ತಿದ್ದಾರಾ ಹೇಗೆ? ಹಾಂ, ಸಿಗ್ತಾರೆ ಮೇಡಮ್. ಈಸ್ ವೆರಿ ಡೌನ್ ಟು ಅರ್ತ್ ಪರ್ಸನ್. ಅವ್ರ ಆಫೀಸ್ಗೆ ಹೋದಾಗೆಲ್ಲ ನೇರವಾಗಿ ಮಾತಾಡ್ತಾರೆ. ಸಿಕ್ಕಿ. ಸರ್, ನಿಮ್ಮ ಹೆಸರು? ಸುರೇಂದ್ರ ಅಂತ. ಓಕೆ, ಮಲ್ಲೇಶ್ವರಂ ಕ್ಷೇತ್ರದ MLA ಚೆನ್ನಾಗಿ ಕೆಲಸ ಮಾಡ್ತಿದ್ದಾರಾ? ಹಾಂ, ಚೆನ್ನಾಗಿ ಮಾಡಿದಾರಲ್ಲ, ಒಳ್ಳೆ ನೇಮ್ ಇದೆ ಅವ್ರಿಗೆ. ಇಟ್ಸ್ ವೆರಿ ಗುಡ್. ಓಕೆ, ಯಾವುದೆಲ್ಲ ಕೆಲಸ ಇಷ್ಟ ಆಯ್ತು ನಿಮಗೆ? ರೋಡ್ಸ್ ಮೇಂಟೆನೆನ್ಸು ಎಲ್ಲ ಭಾಳ ಚೆನ್ನಾಗಿದೆ. ಯಾವುದಾದ್ರು ಬದಲಾವಣೆ ಮಾಡ್ಕೊಳ್ಬೇಕಾ ಅವರು? ಏನಿಲ್ಲ, ಅವ್ರಿಗೆ ಮಿನಿಸ್ಟ್ರು ಕೊಡ್ಬೇಕಷ್ಟೇ. ಹೌದಾ? ನಿಮ್ಗೆ ಆಸೆ ಇದೆ ನಿಮ್ಮ? ಹೌದು ಹೌದು, ಭಾಳ ಹೌದು, ಕೊಡಲೇಬೇಕು ಅವ್ರಿಗೆ. ಅವ್ರು ಗೌರ್ಮೆಂಟ್ ಬರಬೇಕಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಅವ್ರು ಕೊಟ್ಟರೆ ಭಾಳ ಒಳ್ಳೆಯದು. ಭಾಳ ಒಳ್ಳೆಯದು. ಸೊ ಮತ್ತೆ ನೆಕ್ಸ್ಟ್ ನಿಂತ್ಕೊಂಡ್ರೆ ಗೆಲ್ತಾರೆ? 100%, ಅದಲ್ಲೇನು ಡೌಟೇ ಇಲ್ಲ. ಇರೋದೇ ಅಲ್ಲ BJPನೇ ಇಲ್ಲಿ 98%. ಕಾಂಗ್ರೆಸ್ ಎಲ್ಲಿದೆ? ಇಲ್ವಲ್ಲ. P. ರಾಮದೇವ್ ಕಾಲದಿಂದನೂ ಇಲ್ಲಿ ಅವರೇ ಇರೋದು. ಇದಾಗಿತ್ತು ಮಲ್ಲೇಶ್ವರಂ ಜನರ ಮಾತು. ಅಂದರೆ ಶಾಸಕರು ಕೈಗೆ ಸಿಗ್ತಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ರಸ್ತೆಗಳನ್ನೆಲ್ಲ ಚೆನ್ನಾಗಿ ಇಟ್ಟಿದ್ದಾರೆ ಎನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರಿ ಜೊತೆ ನಾನು ಕಾವ್ಯ ಹೆಗಡೆ, ಫ್ರೀಡಮ್ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.